2019ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲಿಲ್ಲ ಅನ್ನೋದನ್ನ ಜಡ್ಜ್ ಹೇಳ್ತಾರೆ. ಯಾಕಂದ್ರೆ 2013ರಲ್ಲಿ ಮತ್ತು 2018ರಲ್ಲಿ ಸಿಎಂ ಆಗಿದ್ರು ಸಿದ್ದರಾಮಯ್ಯನವರು. ಆಗ ಅವ್ರಿಗೆ ಅಧಿಕಾರ ಇದ್ದಿದ್ದು ಅನ್ನೋ ವಿಷಯವನ್ನ ರಾಘವನ್ ಅವರು ಪ್ರಸ್ತಾಪಿಸ್ತಾರೆ. ಆ ಸಂದರ್ಭದಲ್ಲೇ 2019ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಲಿಲ್ವಲ್ಲ ಅಂತ ಜಡ್ಜ್ ಕೇಳಿದ್ದಾರೆ. 2017ರಲ್ಲಿ ಹೊಸ ಅನುಪಾತವನ್ನ ತಂದ್ರು. ಆಗ್ಲೂ ಕೂಡ ಪಾರ್ವತಿಯವರು ಮೂಡಾ ಬಳಿ ಬದಲಿ ನಿವೇಶನವನ್ನ ಕೊಡಿ ಅಂತಾನೆ ಪ್ರಸ್ತಾಪವನ್ನ ಮೂಡಾ ಮುಂದೆ ಇಟ್ಟಿದ್ರು. 2014ರಲ್ಲಿ ಯಾಕೆ ಆವರೆಗೂ ಅವರು ಕೇಳಲಿಲ್ಲ ಅನ್ನೋ ವಿಚಾರವನ್ನು ಕೂಡ ರಾಘವನ್ ಅವರು ಇದಕ್ಕೂ ಮೊದಲು ತಮ್ಮ ವಾದವನ್ನ ಮಾಡ್ತಾ ಇದ್ದಾಗ ಹೇಳಿದ್ರು. ಅದೇ ವಿಷಯವಾಗಿ 2019ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲಿಲ್ಲ ಅಲ್ವಾ ಅಂತ ಜಡ್ಜ್ ಮರು ಪ್ರಶ್ನೆಯನ್ನ ಎತ್ತಿದ್ದಾರೆ. 3,24,000 ಮೌಲ್ಯದ ಜಮೀನಿಗೆ ಇವರು 14 ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ. 14 ಸೈಟ್ನ ಮೌಲ್ಯವನ್ನ ನೋಡಿದ್ರೆ ಅನುಮಾನ ಬರೋದೇ ಇರೋದಿಲ್ಲ. ಹೀಗಾಗಿ ಈ ಬಗ್ಗೆ ತನಿಖೆ ಆಗಬೇಕು. 2013 ಮತ್ತು 2018ರ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಿದ್ದು ಅಂತ ಪ್ರಸ್ತಾಪಿಸಿದ್ರು. ಆಗ 2019ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲಿಲ್ವಲ್ಲ ಅನ್ನೋ ಅಂಶವನ್ನ ಜಡ್ಜ್ ಹೇಳಿದ್ರು. 13,200 ಸ್ಕ್ವೇರ್ ಫೀಟ್ ಜಮೀನನ್ನ 2021ರಲ್ಲಿ ನೀಡಿದ್ದಾರೆ. 2015 ಮತ್ತು 2017ರ ಆದೇಶದ ಮೇಲೆ ಜಮೀನನ್ನ ಕೊಡಲಾಗಿದೆ. ಅಂದರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಏನಿದ್ರಲ್ಲ 2015-17ರ ಅವಧಿಯಲ್ಲಿ ಆ ಸಂದರ್ಭದಲ್ಲೇ ಜಮೀನನ್ನ ಕೊಡಲಾಗಿದೆ ಅನ್ನೋ ವಿಚಾರವನ್ನ ಕೂಡ ಇಲ್ಲಿ ಹೇಳ್ತಾರೆ. ಅದರ ಜೊತೆಗೆ 13,200 ಚದರ ಅಡಿ ಜಾಗವನ್ನ 2021ರಲ್ಲಿ ಕೊಡಲಾಗಿದೆ ಅನ್ನೋ ವಿಷಯವನ್ನು ಕೂಡ ಇಲ್ಲಿ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸ. ಅಂದರೆ ಯಾವ ರೀತಿಯಾಗಿ ಅಧಿಕಾರವನ್ನ ಬಳಕೆ ಮಾಡಿಕೊಂಡಿದ್ದಾರೆ, ಯಾವ್ಯಾವ ಅವಧಿಯಲ್ಲಿ ಹೇಗೆಲ್ಲ ಈ ಮಾನದಂಡಗಳು ಬದಲಾವಣೆ ಆಗಿದೆ ಅನ್ನೋದರ ಬಗ್ಗೆ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ. 2015ರಿಂದ ನಿರಂತರ ಪ್ರಕ್ರಿಯೆಗಳು ನಡೆದಿವೆ. 50-50 ಅನುಪಾತ ಬಂದದ್ದು ಸಿದ್ದರಾಮಯ್ಯ ಅವಧಿಯಲ್ಲೇ. 2015ರಿಂದ ನಿರಂತರವಾಗಿ ಆ ಪ್ರಕ್ರಿಯೆಗಳು ಆಗ್ತಾ ಇತ್ತು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರದಲ್ಲೇ ಈ 50-50 ಅನುಪಾತವನ್ನ ಜಾರಿಗೆ ತಂದದ್ದು ಅಂತ. 2013 ಮತ್ತು 2018ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ರು. 2017ರಲ್ಲಿ ಹೊಸ ಅನುಪಾತವನ್ನ ತರಲಾಯಿತು. ಅಲ್ಲಿಯವರೆಗೂ 60-40 ನಿಯಮಗಳಿತ್ತು. ಆ ನಿಯಮದ ಅಡಿಯಲ್ಲಿ ಪಡ್ಕೊಳ್ಳಿಕ್ಕೆ ಪಾರ್ವತಿಯವರು ನಿರಾಕರಿಸ್ತಾ ಇದ್ರು. ಪದೇ ಪದೇ ಅವರು ಬದಲಿ ನಿವೇಶನಕ್ಕೆ ಅವರು ತಮ್ಮ ಬೇಡಿಕೆಯನ್ನ ಇಡ್ತಾ ಇದ್ರು ಅನ್ನುವಂತಹ ಅಂಶವನ್ನು ಕೂಡ ಹೇಳ್ತಾ ಇದ್ದಾರೆ. ಎಲ್ಲರೂ ಪ್ರಶ್ನೆ ಮಾಡ್ತಿರೋದು ಸಿಎಂ ಪಾತ್ರ ಏನು ಅಂತ. ಈ ಮುಖ್ಯಮಂತ್ರಿಗಳ ಪಾತ್ರ ಏನಿದ್ರಲ್ಲಿ, ಮುಖ್ಯಮಂತ್ರಿಗಳ ಪತ್ನಿ ಅವರು ನನಗೆ ಬದಲಿ ಸಿಗಬೇಕು ಅಂತ ಹೋಗಿದ್ದಾರೆ, ಮೂಡಾ ಕೊಟ್ಟಿದೆ. ಇದರಲ್ಲಿ ನೇರ ಸಿದ್ದರಾಮಯ್ಯನವರ ಪಾತ್ರ ಏನು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಕೂಡ ಆಗಿದೆ. ಈ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ರು ಸಿಎಂ ಅವರ ಪಾತ್ರ ಇದೆ ಅಂತ. 2015ರಿಂದ ನಿರಂತರವಾಗಿ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿದ್ರು. 50-50 ಅನುಪಾತ ಬಂದದ್ದು ಕೂಡ ಅವರದ್ದೇ ಅಧಿಕಾರದ ಅವಧಿಯಲ್ಲಿ. ಆಸ್ತಿಯ ಮೌಲ್ಯಕ್ಕೆ ಸಂಬಂಧಿಸಿದಂತೆ ಮೂಡಾ ವಿವೇಚನೆಯನ್ನೇ ಬಳಸಿಲ್ಲ. ಎಲ್ಲ ವಿಚಾರಗಳನ್ನ ಗಾಳಿಗೆ ತೂರಿ, ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಮುಖ್ಯಮಂತ್ರಿಗಳ ಪತ್ನಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಿವೇಶನ ಹಂಚಿಕೆಯಾಗಿದೆ ಅನ್ನುವಂತಹ ಅಂಶವನ್ನು ಇಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ಇದು ಹೌದಾ ಅಲ್ವಾ, ಸತ್ಯನ ಸುಳ್ಳ ಅಂತ ಗೊತ್ತಾಗಬೇಕು ಅಂದ್ರೆ ತನಿಖೆ ಆಗಬೇಕು ಅನ್ನುವಂತಹ ವಿಚಾರವನ್ನ ರಾಘವನ್ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. 2017ರಿಂದ 2021ರವರೆಗೆ ಯಾವುದೇ ಬೆಳವಣಿಗೆ ಆಗಿಲ್ಲ. 2021ರ ಡಿಸೆಂಬರ್ನಲ್ಲಿ ಸಿಎಂ ಪತ್ನಿಗೆ 38,000 ಚದರ ಅಡಿಯ ಜಾಗವನ್ನ ಮೂಡಾ ಕೊಟ್ಟಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಇಲ್ಲಿಯವರೆಗೂ ಮುಖ್ಯಮಂತ್ರಿಗಳ ರೋಲ್ ಏನು ಈ ವಿಷಯದಲ್ಲಿ ಅಂತ ಪದೇ ಪದೇ ಪ್ರಶ್ನೆ ಆಗ್ತಾ ಇತ್ತು. ಇದಕ್ಕೆ ರಾಘವನ್ ಅವರು ಏನ್ ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಪಾತ್ರ ಯಾವ ರೂಪದಲ್ಲಿ ಇದೆ ಅಂತ ತಿಳಿಸ್ತಾ ಇದ್ದಾರೆ? ದಿವ್ಯಾ, ರಾಘವನ್ ಅವರ ತಮ್ಮ ಮುಂದುವರೆದ ವಾದದಲ್ಲಿ ಒಂದಷ್ಟು ಅಂಶಗಳನ್ನು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ಅಂದರೆ 3,24,000 ರೂಪಾಯಿಯನ್ನು ಕೊಟ್ಟು ಇವರು ಜಮೀನನ್ನು ಖರೀದಿ ಮಾಡಿದ್ದಾರೆ. ಅದಕ್ಕೆ ಪರಿಹಾರವಾಗಿ 2021ರಲ್ಲಿ ಸುಮಾರು 14 ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ. ಹಾಗಾದರೆ ಆ 14 ಸೈಟ್ಗಳ ಮೌಲ್ಯ ಏನಿದೆ ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಎಂಥವ್ರಿಗೂ ಕೂಡ ಅನುಮಾನ ಬರದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಈ 50-50 ಅನುಪಾತ ಬಂತು ಅಂತೇಳಿ ನೋಡೋಣ. 2013ರಿಂದ 2018ರವರೆಗೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ 2015ರಲ್ಲಿ ಸಿದ್ದರಾಮಯ್ಯ ಅವರು ಈ 50-50 ಅನುಪಾತವನ್ನು ತಂದಿದ್ದಾರೆ. ಅಂದರೆ 50-50 ಅನುಪಾತ ಅಂತ ಹೇಳಿದ್ರೆ ಯಾವುದಾದ್ರೂ ರೈತರು ಒಂದು ಬಡಾವಣೆಗಾಗಿ, ಅದು ಮೂಡಾವೋ ಅಥವಾ ಯಾವುದಾದ್ರೂ ನಗರಾಭಿವೃದ್ಧಿ ಪ್ರಾಧಿಕಾರವೋ ಒಂದು ಜಮೀನನ್ನು ಅಕ್ವೈರ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ, ಸ್ವಾಧೀನ ಪಡಿಸ್ಕೊಂಡಂತಹ ಸಂದರ್ಭದಲ್ಲಿ ಅದರ ಅನುಪಾತ ಅಂದರೆ ಮೂಲ ಮಾಲೀಕರಿಗೆ ಎಷ್ಟು ಅನುಪಾತವನ್ನು ಕೊಡಬೇಕು ಮತ್ತು ಬಡಾವಣೆಯನ್ನು ಎಷ್ಟು ನಿರ್ಮಾಣ ಮಾಡಬೇಕು ಅಂತೇಳಿ
ಈ ಒಂದು ಅನುಪಾತ ಏನಿತ್ತು ಅದಕ್ಕೂ ಮೊದಲು ಕೇವಲ 1 ಸೈಟ್ ಅಷ್ಟು ಕೊಡ್ತಿರ್ಲಿಲ್ಲ, ಅಂದ್ರೆ 3 ಎಕರೆಗೆ 1 ಸೈಟ್ ಅಷ್ಟು ಕೊಡ್ತಿರ್ಲಿಲ್ಲ. ಆದರೆ 2015ರಲ್ಲಿ 50-50 ಅನುಪಾತವನ್ನ ಜಾರಿಗೆ ತಂದ್ರು. ಅವರು ಜಾರಿಗೆ ತಂದ ಬಳಿಕವೂ ಕೂಡ ಇವರು ಪರಿಹಾರಕ್ಕಾಗಿ 50-50 ಅನುಪಾತಕ್ಕಾಗಿ ಅರ್ಜಿಯನ್ನ ಹಾಕೊಳ್ತಿದ್ರು ಪಾರ್ವತಿ ಅವರು. ಆ ಸಂದರ್ಭದಲ್ಲಿ 2017ರಲ್ಲಿ ಅಲಾಟನ ಮಾಡುವ ಕೆಲಸವನ್ನ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ 2015ರಲ್ಲಿ ಕಾರ್ಯಾರಂಭ ಮಾಡಿ 2017ರಲ್ಲಿ ಈ ಅನುಪಾತವನ್ನ ಜಾರಿಗೆ ತರ್ತಾರೆ. ಆಗ್ಲೂ ಕೂಡ ಇವರೇ ಮುಖ್ಯಮಂತ್ರಿಗಳು ಅಂತೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ರಾಘವನ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. 2019ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗೆ ಆಗಿ ಇರಲಿಲ್ಲ ಅಲ್ವಾ ಅಂತೇಳಿ. ಆ ಸಂದರ್ಭದಲ್ಲಿ ಇರೋದಿಲ್ಲ. ಅಂದ್ರೆ 2013ರಿಂದ 18ರ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ರು. ಈ 50-50 ಅನುಪಾತವನ್ನ 2017ರಲ್ಲಿ ಜಾರಿಗೆ ತಂದಿದ್ದಾರೆ. 2021ರಲ್ಲಿ ಇವರಿಗೆ 14 ಸೈಟ್ಗಳ ಅಲಾಟ್ ಆಗಿದೆ. ಅಲ್ಲಿಗೆ 3,24,000 ರೂಪಾಯಿ ಕೊಟ್ಟು 14 ಸೈಟ್ಗಳಷ್ಟು ಪರಿಹಾರವಾಗಿ ಪಡೆದುಕೊಂಡಿದ್ದಾರೆ. ಏಕೆ ಈ ನಿಯಮಗಳನ್ನ ಇವರು ಚೇಂಜ್ ಮಾಡಿದ್ರು? ಈ ಬಗ್ಗೆ ತನಿಖೆ ಆಗ್ಬೇಕಲ್ವಾ? ಸಿದ್ದರಾಮಯ್ಯನವರ ರೋಲ್ ಏನೂ ಇಲ್ಲ ಅಂತೇಳಿ ಹೇಳ್ತಿದ್ರು. ಈಗ ಇವರೇ ಮುಖ್ಯಮಂತ್ರಿಗಳಿದ್ದಂತಹ ಸಂದರ್ಭದಲ್ಲಿ ಈ ನಿಯಮವನ್ನ ಚೇಂಜ್ ಮಾಡಿದ್ದಾರೆ. ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದು ಸರಿ ಇದೆ, ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಘವನ್ ಅವರು ತಮ್ಮ ವಾದದಲ್ಲಿ ನ್ಯಾಯಮೂರ್ತಿಗಳ ಗಮನ ಸೆಳೆಯುವ ಕೆಲಸವನ್ನ ಮಾಡ್ತಿರೋದು. ದಿವ್ಯಾ, ಓಕೆ, ಮೂರ್ತಿ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀವಿ. ಈ ಪ್ರಕರಣ ತನಿಖೆಗೆ ಒಪ್ಪಿಸಲಿಕ್ಕೆ ಯೋಗ್ಯ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸಮಗ್ರ ವಾದವನ್ನ ಮಾಡ್ತಾ ಇದ್ದಾರೆ.